ನಮ್ಮ ಹೆಸರು ನಿಂಗಪ್ಪ ರೀ ಸರ್. ನಿಂಗಪ್ಪ ಹೆಸರು ನಿಂಗಪ್ಪ ಸಿದ್ದಪ್ಪ ನೀಲಣ್ಣವ್ರು ಅಂತಾರೆ ನಮ್ಮ ಇದು ಮಗಳ ಹೆಸರು ಲಲಿತಾ ಉದಯ್ ಹಾತರ್ಕಿ ಅಂತೇಳಿ ನರೇಂದ್ರಕ್ಕೆ ಕೊಟ್ಟಿದ್ದೀನಿ ರೀ. ಏನು ಅಂತ ಹೇಳ್ರಿ ಮೊದಲೇನು ಆಕ್ಚುಲಿ ಸರ ಹೋಗಿಂದ್ರಿ ಅವ ನ್ಯಾಯ ಮಾಡೀನಿ ರೀ. ಆ ಒಳಗೆ ಇನ್ನೊಂದು ಹೆಂಡತಿ ಮಾಡ್ಕೊಂಡು ಆಕಿನ್ನ ರಾತ್ರಿ ಒಮ್ಮೆ ಎಣ್ಣೆ ಕೊಡೋಲ್ರಿ ಆಕೆ. ಅವಾಗ ದವಾಖಾನೆ ಇದ್ದಾಗ ಮತ್ತೇನೇನೋ ಆಕಿಗೆ ತಲೆಯಾಗ ಊದಿ ಕ್ಯಾರ್ಲೆ ಆಕಿನ ಕೇಸ್ ಮಾಡಿಕೊಳ್ಳಂಗೆ ತಮ್ಮ ಮನೆಗೆ ಕರ್ಕೊಂಡು ಹೋದ. ಆ ಕರ್ಕೊಂಡು ಹೋಗಿಂದ್ರಿ ಮತ್ತೊಂದು ತಿಂಗಳೂ ಉಳಿಲಿಲ್ಲ ರೀ ಅಲ್ಲಿ. ರಾತ್ರಿ ಬಡದು ಹೊರದು 12 ಗಂಟೆಗೆ ಬಡ್ದು ಹೊರಗೆ ಹಾಕಿನ ಆಕಿನ. ನಾ ಮತ್ತೆ ಹೋಗಿ ರಾತ್ರಿನಾಗ ಹೋಗಿ ಅಲ್ಲಿಂದ ನಾ ಕರ್ಕೊಂಡು ನಾ ಮನೆಗೆ ಬಂದ್ರಿ. ಮನೆಗೆ ಬಂದಿಂದ ಆ ಒಳಗೆ ಸ್ವಲ್ಪ ದಿವಸ ಹಂಗೆ ಬಿಟ್ಟಿಂದ್ರಿ. ಈಗ ಹೊಲದ್ದು ಮತ್ತೆ ಆಕಿ ನಾನು ಕೇಸ್ ಮಾಡಿಬಿಟ್ರಿ. ಹೊಲ ಮನೆಗೆ ಎಲ್ಲ ಕುಡಿ ಹಾಕಿ ಮಾಸಾಸನ ಬೇಕನ್ನೋಂಗೆ ಎಲ್ಲ ಇದನ್ನು ಮಾಡೀನಿ ನಾನು. ಅದಕ್ಕೆ ಅದು ಇದ್ದಿದ್ದಕ್ಕೆ ರೀ ಈಗ ಅದು ಮುಗಿ ಹಂತಕ್ಕೆ ಬಂತು. ಈಗ ಅದು ಈಗ ನಾಳೆ 12ನೇ ತಾರೀಕಿಗೆ ಇದಿತ್ತು ರೀ. ಈಗ ಅದು ಕೋರ್ಟಿಂದ ಇದ್ದಿತ್ತು ರೀ. ಅದು ಅವಾಗ ಅದ್ರ ಸಂಬಂಧನೇ ಇವ ಜೋರು ಮಾಡಿಬಿಟ್ರಿ. ನಾನು ಹೆಂಡ್ತಿಗೆ ಆರಾಮಿದ್ದಿಲ್ಲ, ನಾನು ಹೆಂಡ್ತಿ ಮನೆಯಾಗಿದ್ರೆ ಇಷ್ಟು ಆಗೋದಲ್ರಿ. ಅದು ನಾನು ಹೆಂಡ್ತಿನ ದವಾಖಾನೆಗೆ ಅಡ್ಮಿಟ್ ಮಾಡೀನಿ ರೀ ನಾನು. ಆಕೆ ಅಲ್ಲಿ ಹೋಗ್ಬೇಕಾದ್ರೆ ಅವತ್ತು ದವಾಖಾನೆಗೆ ಹೋಗ್ತೇನೆ ಅಂತೇಳಿ ನನಗೆ ಹೇಳಿ ಕ್ಯಾಲೆ ಅವ್ನು ಕರ್ದಾನ. ನಾನು ಅದನ್ನು ಹೇಳಿಲ್ಲ ರೀ ಆಕೆ ನನಗೆ. ಅಲ್ಲಿಗೆ ಹೋಗಿಬಿಟ್ಟಾಳ. ಅವಾಗನ ಇವ ಬರ್ತೀನಿ ಗಾಡಿ ಹಾಸ್ಕರ್ಲೆ ಆಕೆ ಮರ್ಡರ್ ಮಾಡಿಬಿಟ್ಟಾನ ರೀ. ಆ ಬಳಿಕ ನಮಗೆ ರೀ ಇವನ ಮೇಲೆ ಯಾವತ್ತೂ ಅನುಮಾನ ಐತ್ರಿ. ನನಗೆ ನನ್ನ ಮಗಳಿಗೆ ಯಾವತ್ತು 3 ಸಲ ನಾ ಕಾಲ್ ಮಾಡೇನಿ ರೀ. ಆಕೆ ಫೋನ್ ರಿಸೀವ್ ಮಾಡಲಿಲ್ಲ. ಹಿಂದಗಡೆ ಪೊಲೀಸರು ನನಗೆ ಫೋನ್ ಮಾಡಿದ್ರು ರೀ. ನಿಮ್ಮ ಮಗಳಿಗೆ ಹಿಂಗೆ ಆಕ್ಸಿಡೆಂಟ್ ಆಗೈತೆ ರೀ, ಏನಾಗಿಲ್ಲ, ನಾ ಇಲ್ಲೇ ಇದ್ದೇನೆ ರೀ, ನೀವು ಬರ್ರಿ ಹೆಂಗಾರ ಅಂದ್ರೆ. ಅಷ್ಟನ್ಕೊಡ್ದ ನನ್ನ ಮಗ ನನ್ನ ಹಿರಿಯ ಮಗಳು ಅಲ್ಲಿ ಹೋಗಿಲ್ಲ ರೀ. ನಾ ಹಿಂದಗಡೆ ಬೈಕಿನ ಮೇಲೆ ಅಲ್ಲಿ ಹೋಗ್ರಿ. ನಾನು ಅಲ್ಲಿ ಹೋಗಿ ನೋಡ್ಕೊಳ್ದ ನನ್ನ ಮಗಳು ಗಟ್ಟರ್ನಾಗ ಬಿದ್ದು ಕೆರ್ಲೆಸ್ ಹೆಣಾಗಿ ಬಿದ್ದಾರ ರೀ. ಅಲ್ಲಿ ಹಾಕಿರಿ. ಈಗ ಆಮೇಲೆ ಹೆಂಗೆ ಗೊತ್ತಾಯ್ತು ನಿಮ್ಗೆ ಹಿಂಗೆ ಆಗೈತೆ ಅಂತ ಹೇಳಿ? ನನಗೆ ಸಂಶಯ ಇದ್ದೇ ಇತ್ತು ರೀ. ಅದು ಸಂಶಯ ಇತ್ತು ರೀ. ಅಲ್ಲಿ ಅವ್ರದ್ದು ಹಂಗೆ ಆಗಿಲ್ಲ ರೀ, ಅದು ಆಕ್ಸಿಡೆಂಟ್ ಅಂತಂದ್ರೆ ಇಲ್ರಿ ಸರ ಪ್ರೀ ಪ್ಲ್ಯಾನ್ ಮಾಡ್ರಿ ಅಂತೇಳಿ ಅವತ್ತು ನಾ ಟೆನ್ಷನಾಗ ವಾದ ಮಾಡೇನಿ ರೀ. ಅವ್ರು ಕೂಡ ಸಾಯ್ಬರು ಕೂಡ ಅಷ್ಟರು ಕೂಡ ವಾದ ಮಾಡೇನಿ ರೀ ನಾನು. ನೀವು ಇದನ್ನು ಇವನ ಮಾಡೋಣ ಅಂತೇಳಿ ನಮಗೆ ನಾ ಇವನ ಮೇಲೆ ಕೇಸ್ ಮಾಡೋಣ ಅಂತ ಹೇಳೀನಿ ರೀ ನಾನು. ಉಳಿದಿದ್ದೇನಿಲ್ಲ, ನನಗೆ ಇವನ ಮೇಲೆ ಕೇಸ್ ಆಗಲಿಲ್ಲ ಅವ್ರಿಗೆ ನಾನು. ತಮ್ಮ ಹೆಸರು ನಿಂಗಪ್ಪ ರೀ. ನಾ ಹೌದ್ರಿ ಕೋರ್ಟಿಂದ ಹಾಕಿ ಜೀವನಾಸೆ ಕೇಳೀನಿ ರೀ. ಅವನಂದ್ರೆ ಆಸ್ತಿಯಾಗೂ ಅರ್ಧ ಆಸ್ತಿ ಕೊಡೋಂತ ಕೇಳೀನಿ ರೀ ನಾನು. ಡೈವರ್ಸ್ ಅಪ್ಲೈ ಮಾಡಿದ್ರಿ ನೀವು? ಡೈವರ್ಸ್ಗೆ ಅಪ್ಲೈ ಮಾಡಿಲ್ಲ ರೀ. ಅವ್ನು ಡೈವರ್ಸ್ ಕೊಡೋ ಅಂತ ಕೊಡ್ತಾನೆ ಅಂದರೆ ನಾನು ಡೈವರ್ಸ್ ಬೇಕಾಗಿಲ್ಲ ನನಗೆ. ನಾನು ಡೈವರ್ಸ್ ಕೊಡೋಲ್ಲ, ನನ್ನ ಮಗಳಿಗೆ ನಾ ಕೊಡೋಲ್ಲ. ನೀನು ನನಗೆ ಅದನ್ನು ಕೊಡ, ನಿನ್ನ ಹೆಸರು ಮೇಲೆ ಹಂಗೆ ಇರ್ತಾಳೆ ಆಕೆ. ನಾ ಇನ್ನೊಂದು ಲಗ್ನ ಮಾಡಿ ಕೊಡೋಲ್ಲ ಆಕಿನ. ಮತ್ತು ಆಕೆ ಉಪ್ಜೀವನ ಬೇಕಲ್ಲ. ನಾ ಇವತ್ತು ಸಾಯಕತ್ನಿ, ನನ್ನ ವಯಸ್ಸಾಯ್ತು. ಮತ್ತು ಆಕಿನ ನೋಡೋರು ಬೇಕಲ್ಲ. ಆಸ್ತಿ ಇತ್ತಂದ್ರೆ ಅವ ಜಾಯಿಂಟ್ ಕೊಡ್ತಾನೆ ಅಂದ. ನಾ ಬೇಡ ಅಂತ ಹೇಳೀನಿ ರೀ. ಜಾಯಿಂಟ್ ಕೊಡ್ತೀನಿ. ಇವತ್ತು ನಾಳೆ ಮತ್ತೆ ಆಕಿನ ಏನಾರು ಮಾಡೋಕೆ ನೀನು ಹೆಸೋದಿಲ್ಲ ನೀನು. ನನಗಷ್ಟು ಸಪ್ರೇಟ್ ಆಕಿನ ಹೆಸರಲ್ಲೇ ಮಾಡಿಕೊಡ. ಮೊದಲು ಫೋನ್ಯಾಗ ಅವ್ರಿ ಅಲ್ಲಿ ಇಲ್ಲಿಂದ ಈಗೇನು ಕೇಸಿಗೆ ಹೆಂಗೆ ಲಗತಿ ಬರ್ತಲ್ಲ ಅಲ್ಲಿಂದ ಜೋರು ಮಾಡೀನಿ ರೀ. ಅವ ಮೊದಲು ರೀ ಒಟ್ಟ ಇದ್ದಿದ್ದಿಲ್ಲ ರೀ. ನನ್ನ ಕೂಡ ಅನ್ಕಾರ ಇಲ್ಲ ರೀ, ಮಾತಾಡ್ತಿದ್ದಿಲ್ಲ ಅವನು ಕೂಡ ರೀ. ಆಕೆ ಆದ್ರೆ ನಮ್ಮ ಮನ್ಯಾಗ ನಾ ಬೇಯ್ದಕ್ಕೆ ನಾ ಇದ್ದಾಗ ಮನ್ಯಾಗ ನಮ್ಮ ಮಕ್ಕಳು ನಾವು ಇದ್ವಿ ಅಂತಂದ್ರೆ ಇಲ್ಲಿ ಮಾತಾಡ್ತಿದ್ದಿಲ್ಲ ಇಲ್ಲ ರೀ. ಆಕೆ ಹೊರಗೆ ಹೋಗೇ ಮಾತಾಡೋಕ್ರಿ ಆಕೆ. ಅವ್ನು ನಿನ್ನ ಬುಧವಾರ ದಿನ ಬಾ ಅಂತ ಗಂಟು ಬಿದ್ದಾನೆ ರೀ. ಅವ ಅವತ್ತು ಹೋಗಿಲ್ಲ ರೀ. ಆಕೆ ಬೇಸ್ತಾರ ದಿನ ಬರ್ತಂತೀವ ಅಂತೇಳಿ ಬೇಸ್ತಾರ ದಿನ ಹೋಗ್ಬೇಕಾದ್ರೆ ನನಗಾದ್ರು ಏನು ಹೇಳ್ರಿ, ನನ್ನ ಮಕ್ಕಳು ಅಷ್ಟರು ದವಾಖಾನೆಗೆ ಆಕೆ ಅಂತಕ್ಕೆ ನಮ್ಮ ಹೆಣ್ಣ ಅಂತಕ್ಕೆ. ಅದಕ್ಕೆ ನಾನು ಹೋಗ್ತೇನೆ ಅಂತೇಳಿ ಹೋದ್ಲ. ನಾನು ಬರ್ತೇನೆ ಅಂದ್ರೆ ಬ್ಯಾಡಪ್ಪ, ನೀ ಏನು ಮಾಡಕ್ಕೆ ಬರ್ತಿ, ಅಲ್ಲಿ ಹೆಣ್ಮಕ್ಳು ದವಾಖಾನೆ ನಿಂದೇನೈತಿ, ನಾ ಇನ್ನು ಇಲ್ಲೇ ರೀ, ನಾ ಹೋಗ್ತೇನೆ ಅನ್ನಲ್ಲ. ಹಾಗಾದ್ರೆ ಹೋಗುವ ನೀನು ಅಂತ ನಾನು ರೀ. ದವಾಖಾನೆಗೆ ಹೋಗಂದ್ರೆ ಹೋಗಂದನ್ರಿ. ನಾನು ಅಲ್ಲೇ ಹೋಗ್ತಾನೆ. ನಾ ಬೇಕಾ ಬೆನ್ನು ಹತ್ತೆ ಬಿಡವ್ರಿ ನಾನು. ಆಕೆಗೆ ಒಂದ ಮಗಳು ರೀ. ಆಕೆ ಅಲ್ಲೇ ಇಟ್ಕೊಂಡಾರ ರೀ. ಅವ ಅವಾಗಿದ್ರು ಕೊಟ್ಟೇ ಇಲ್ಲ ರೀ. ಅವ ಮಗಳು ನನಗೆ ಬೇಕು, ನಾ ಕೊಡೋದಿಲ್ಲ ಇಲ್ಲ ಅಂತ ಹೇಳೀನಿ ರೀ. ಅವ ಆತು ನಿನ್ನ ಮಗಳು ನೀನೇ ಇಟ್ಕೊ ಅಂತ ಹೇಳಿ ನನ್ನ ಮಗಳು ನಾ ಇಟ್ಕೊತಾನೆ, ನಿನ್ನ ಮಗಳು ನೀ ಇಟ್ಕೊ ಅಂತೇಳಿ 11 ವರ್ಷನ ಆತು ನೋಡ್ರಿ. ಈಗ 11ನೇ ವರ್ಷ ಚಾಲ್ತೀರಿ ಆಕೆ ನಮ್ಮ ಮನ್ಯಾಗಿದ್ದ. ಇಲ್ರಿ ಏನಿಲ್ಲ ರೀ, ಮನೆ ಕೆಲಸ ಮಾಡ್ರಿ, ಟೇಲ್ರಿಂಗ್ ಮಾಡ್ಕೊತಿಲ್ರಿ. ತನ್ನ ಹೊಟ್ಟೆ ಉಜ್ಜೋನ ತಾ ಮಾಡ್ಕೊತಿಲ್ರಿ ಆಕೆ. ನಿಂಗಪ್ಪ ರೀ, ಸಿದ್ದಪ್ಪ ನೀಲಣ್ಣವ್ರ. ಹೌದ್ರಿ. ಅಳಿಯ ಚಲೋನ ಇಲ್ಲ ಬಿಡ್ರಿ. ಒಂದು ವರ್ಷ ಒಪ್ಪತ್ತು ಅಷ್ಟೇ ಚಲೋ ಅದನ್ರಿ ಆಕೆ ಕೂಡ. ಆಮೇಲೆ ಒಂದೊಂದು ಮದುವೆ ಅದ, ಇನ್ನೊಂದು ಮದುವೆ ಆದಿಂದ ನಮ್ಮ ಮಗಳು ಕೂಡ ಅಂತೂ ಏನೂ ಇಲ್ಲರಿ ಅವ್ನು ಸಜ್ಜೆ. ಆಮೇಲೆ ನಾವು ಇಲ್ಲಿ ಬರಬೇಡ ಕರಿಬೇಡ ಅನ್ನಕತ್ತೀವಿ ನಾವು. ಅವ್ನು ಬಂದು ಜಗಳ ಮಾಡಕತ್ತೀರಿ ನಮ್ಮ ಮನ್ಯಾಗ ಕುಂತ್ಕೊಂಡು. ನಮ್ಮ ಮಗ್ಗ ಸಿಟ್ಟು ಬರಕತ್ತೀರಿ. ಅದು ಇಷ್ಟು ದಿನ ಸಣ್ಣವಿದ್ದಾರಿ, ಈಗ ದೊಡ್ಡ ಮಗಿದ್ದ. ಅದಕ್ಕೆ ಆಕಿನ ಅವ್ನು ಯಾಕೆ ಕರೆಸ್ತಿ ಅಂತ ನಮ್ಮ ಮಗನ ನಾವು ಕೂಡ ಜಗಳ ಮಾಡಿದ ಕರೆ ರೀ. ಮತ್ತು ಅವ್ನಿಗೆ ಜೋಡಿ ಬರೋಂಗಿಲ್ಲ ಅವ್ ನಮ್ಮ ಮನೆಗೆ ಅಂತೇಳಿ. ಆಕ್ಸಿಡೆಂಟ್ ಆದ ದಿನ ನಾನು ದವಾಖಾನ್ಯಾಗ ಅದೇನಿ ರೀ. ದವಾಖಾನ್ಯಾಗ ನಂದಾಗ ಇತ್ತು ರೀ, ಆರಾಮಿಲ್ಲಂಗಿತ್ತಲ್ಲ. ನಾನು ದವಾಖಾನ್ಯಾಗ ಇದ್ದೆ ರೀ. ನಾನು ಆಕೆ ಅಲ್ಲಿ ಅದಾಳು ಸತ್ತಾಳು ಅಂತೂ ನನಗೆ ಗೊತ್ತಿಲ್ಲ ರೀ. 5:06ಕ್ಕೆ ಸುದ್ದಿ ಹೆಚ್ಚಾರ ರೀ ನನಗೆ. ಮೊದಲ ಆರಾಮಿಲ್ಲ ಅವ್ರಿಗೆ ಹೇಳಬೇಡ್ರಿ ನಮ್ಮ ಅವ್ಗಂತ ನನ್ನ ಹೆಣ್ಮಕ್ಳು ನನ್ನ ಗಂಡು ಮಗ ಹೇಳಿಸ್ಕೊಟ್ಟಿಲ್ಲ ರೀ ಅವ್ಗೆ.
ಫೋನ್ ಮಾಡಿ ಕರ್ಸೋಣ ಅನ್ನೋದು ನಮಗೆ ಗೊತ್ತಿಲ್ಲ. ನಾನೇ ಇಲ್ರಿ 15 ದಿವ್ಸ ಮನ್ಯಾಗಿಲ್ರಿ ನಾವು ದೊಡ್ಡ ಮಗಳ ಕಡೆ ಇದ್ದೆ ರೀ. ನಾನು ದೊಡ್ಡ ಮಗಳ ಕಡೆ ಇದ್ದಾಗ ಇಲ್ಲೇ ಏನೇನು ಮಾಡ್ಯಾರ ಅನ್ನೋದು ಅವ್ರಿಬ್ಬರದು ಕಥಂತ್ರ ನನಗೆ ಗೊತ್ತಿಲ್ಲ ರೀ. ಊರು ಹೊರಗೆ ಬರೋವಂತ್ರಿ, ಊರು ಹೊರಗಿಂದನ ಮಾತಾಡಿ ಕುಂತು ಎದ್ದು ಹೋಗವ. ಇಲ್ಲಿ ಒಂದು ಹೊಲ ಐತ್ರಿ ನಮ್ಮ ಹೊಲ, ಆ ಹೊಲಕ್ಕೆ ಬರವ, ಅಲ್ಲಿ ಮಾತಾಡಿ ಅಲ್ಲಿ ಎದ್ದು ಹೋಗವ. ಮುಂದೆ ಮಾರಾಡಿಗೆ ಕತ್ರಿ ಕರ್ಕೊಂಡು ಹೋಗವ, ಅಲ್ಲಿ ಮಾತಾಡವ. ಈಗ ನಮ್ಮ ಮನ್ಯಾಗ ಬರೀ ಸುಳ್ಳು ಹೇಳಿದಾಳೆ ನೋಡ್ರಿ. ಏನು ಹೇಳ್ಯಾಳ, ನಾ ದವಾಖಾನಿಗೆ ಹೋಗ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ನಾನು ಇಲ್ಲಿ ಹೋಗ್ಬೇಕು, ಇದನ್ನು ಮಾಡ್ಯಾಳ ನೋಡ್ರಿ. ಯಾಕೆ ಈಗ ಒಂದು ತಿಂಗಳ ದಿನದಿಂದ ಇತ್ತಿತ್ತಾಗ ನನ್ನ ಮಗಳು ತಲೆ ಕೆಡ್ಸೋದಂದ್ರೆ ಹೆಚ್ಚಿಂದ ಮಾಡ್ಯಾನ ನೋಡ್ರಿ ಅವ್ನು. ಕೇಸ್ ನಿಮ್ಮಂತ ಆಕತ್ತೆ ಅನ್ನೋ ಕಾರಣಕ್ಕೆ ಏನ್ರಿ ಹಿಂಗೆ ಮಾಡಿದ್ರಂತ ಅಂತ ಅದಾಗಿರ್ಬೇಕು ರೀ ಅವ್ನ ಮನಸ್ಸಿನಾಗ ಕಟ್ಟಿದ ಅದಿತ್ತು ರೀ. ನೀನು ಎಂದಿಂದ್ರು ಒಂದು ನ್ಯೂಸ್ನಾಗ ಕೊಲ್ಲತಾನೆ ಅಂತ ನಿಂತಿದ್ದವ. ಮತ್ತು ಅವ್ನ ಕೈ ಹರಕಿ ಕೂಡ್ತ್ರಿ ಈಗ, ಮತ್ತೇನಿಲ್ಲ. ಕೇಸ್ ನಿಮ್ಮಂತ ಆಗೋದಿತ್ತು ಅಂತ ಆಕೆ ಅಂತ ಆಗೋದಿತ್ತು ರೀ. ನಮಗಾರ ಯಾಕೆ ಬೇಕು ರೀ ಅವಂದು? ನಮ್ಮ ಮನ್ಯಾಗಿರೋ ಒಬ್ಬಗ ನಮಗೆ ಅದ ಆಕೆಗೆ ಅನ್ನದಾನ ಮಾಡಾಕತ್ತಿದ್ವಿ ನಾವು. ಮುಂದೆ ಒಂದು ಮಗಳು ಐತಿ, ನಾಳೆ ಇವತ್ತು ಇಟ್ಕೊಂಡಾರ ನಾಳೆ ಇಟ್ಕೋಬೇಕಲ್ರಿ. ನಾಳೆ ಆಕೆ ಗಂಡ ಮನೆಗೆ ಹೋದ್ರು ಚಲೋ ಇರಲಿ, ಅದನ್ನು ನಾವು ತೊಗೊತಿದ್ದಿಲ್ಲ ರೀ. ಅದನ್ನು ಆಕೆ ಮಗಳಿಗೆ ಮಾಡುವಂಥ ವಿಶೇಷನ ಐತಿ ರೀ ನಮಗೆಲ್ಲರಿಗೆ. ನಮ್ಗೆ ಆಕಿನ ಹಿಡಿದ 6 ಮಂದಿ ರೀ, ಇವ್ ಒಬ್ಬ ಗಂಡ ಮಗ ರೀ. ನನ್ನ ಹೆಸರು ಶಾಂತವ್ರಿ. 6 ಫೆಬ್ರವರಿ 2026ಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಅಮ್ಮಿನಬಾವಿ ರಸ್ತೆಗೆ ಬಂದು ರಸ್ತೆ ಅಪಘಾತ ಆಗುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ. ಇದರಲ್ಲಿ ನಮಗೆ ಬರುವ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ, ಅವ್ರ ಹೆಸರು ಲಲಿತಾ, ಗಂಡ ಹೆಸರು ಉದಯ್ ಕುಮಾರ್ ಹಟ್ಟರಗಿ. ಸದ್ಯಕ್ಕೆ ಅವರು ಮನೆ ಇದೆ ಸೋಮಾಪುರದಲ್ಲಿ. ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಈ ಮಾಹಿತಿ ಬಂದಾದಮೇಲೆ ನಾವೇ ಲಲಿತಾ ತಂದೆ ನಿಂಗಪ್ಪ ಕಡೆಯಿಂದ ಒಂದು ಫೇಟಲ್ ಆಕ್ಸಿಡೆಂಟ್, ಈಗ ಹೊಸ BNS ಬಂದಾದಮೇಲೆ 106 ಹೇಳುತ್ತೆ, ಮುಂಚೆ IPC ಪ್ರಕಾರ 304. ಅದ್ರ ಪ್ರಕಾರ ನಾವು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. FIR ಕ್ರಮಾಂಕ ಮೊದಲೇ ಸಂಖ್ಯೆ 45/2026. ಈ ಕೇಸಲ್ಲಿ ನಮಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಒಬ್ಬ ಬಸ್ ಡ್ರೈವರ್, KSRTC ಬಸ್ ಡ್ರೈವರ್ ಡ್ಯಾಶ್ ಕ್ಯಾಮ್ ಫುಟೇಜ್ದು ನಮಗೆ ಕೊಡ್ತಾರೆ. ಆ ಡ್ಯಾಶ್ ಕ್ಯಾಮ್ ಫುಟೇಜಲ್ಲಿ ಈ ಆಕ್ಸಿಡೆಂಟ್ ಲೈವ್ ಕ್ಯಾಪ್ಚರ್ ಆಗಿದೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಆದಮೇಲೆ ನಮ್ಮೆಲ್ಲ ಅಧಿಕಾರಿಗಳು ಅದೇ ಪದೇ ನೋಡಾದಮೇಲೆ ಅವರಿಗೆ ಡೌಟ್ ಬರುತ್ತೆ ಕಿ ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ. ಫರ್ದರ್ ನಾವೇ ನಮ್ಮ ಟೆಕ್ನಿಕಲ್ ಟೀಮ್, ಎಲ್ಲಿ ನಮ್ಮ ಸೋಕು ಅಧಿಕಾರಿಗಳು ಇದ್ದಾರೆ ಮತ್ತು ನಮ್ಮ ಬೇರೆ ಅಧಿಕಾರಿನೂ ಇದ್ದಾರೆ, ಅದು ಎಲ್ಲರೂ ಕರೆಸಿ ಪದೇ ನಾವೇ ನೋಡ್ತೀವಿ. ನೋಡಾದಮೇಲೆ ನಮಗೆ ಇದು ಒಂಥರ ನಮಗೆ ಪೊಲೀಸ್ಗೆ ಒಂದು ಏನು ಸೆನ್ಸ್ ಥರ ಬರುತ್ತೆ, ಸಿಕ್ಸ್ ಸೆನ್ಸ್ ಥರ ಕಿ ಇದು ಆ್ಯಕ್ಚುಲಿ ರೋಡ್ ಆಕ್ಸಿಡೆಂಟ್ಸ್, ನಾರ್ಮಲ್ ರೋಡ್ ಆಕ್ಸಿಡೆಂಟ್ಸ್ ಇಲ್ಲ. ಈ ಕೇಸಲ್ಲಿ ಆಕ್ಸಿಡೆಂಟ್ ಟೈಮು ಥಾರ್ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ. ಆ ಥಾರ್ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೆಕೆಂಡ್, ಆ ವಿಡಿಯೋ ಫುಟೇಜಲ್ಲಿ ಕ್ಲಿಯರ್ ಕಂಡು ಬರ್ತಾ ಇದೆ ಆ ಥಾರ್ ಗಾಡಿ ಇಂಟೆನ್ಷನಲಿ ಹಿಟ್ ಮಾಡೋಕ್ಕೆ ಆ ಲೇಡಿಗೆ ಬಂದಿದೆ, ರೋಡ್ಗೆ ಫುಲ್ ಲೆಫ್ಟ್ ಸೈಡ್ ಬಂದುಬಿಟ್ಟಿದೆ. ಸೊ ಈ ಫಸ್ಟ್ ಕ್ಲೂ ಮೇಲೆ ನಾವೇ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ನಮಗೆ ಫಸ್ಟ್ ಬೇಕಾಗುತ್ತೆ ಇದರಲ್ಲಿ ವೆಹಿಕಲ್, ಗಾಡಿ. ಈ ಗಾಡಿದು ಫುಲ್ ಬ್ಲ್ಯಾಕ್ ಗ್ಲಾಸಸ್ ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಯಾವುದು ಕ್ಲೂ ಇರಲಿಲ್ಲ. ಬಟ್ ಆ ಮರ್ಡರ್ ಡೌಟ್ ಮೇಲೆ ನಾವೇ ಇದರಲ್ಲಿ 5 ತಂಡ ಮಾಡಿಸಿದ್ದೀವಿ. ಫಸ್ಟು ಬೇಸಿಕಲಿ ಹೆಡ್ ಕ್ವಾರ್ಟರಲ್ಲಿ ಇರೋದು ಮತ್ತು ತನಿಖೆ ಮಾಡೋ ತಂಡ. ಸೆಕೆಂಡ್, ಈಗ ಗಾಡಿ ಯಾವ ಕಡೆ ಹೋಗಿದ್ದಾರೆ ಯಾವುದು ಐಡಿಯಾ ಇರಲ್ಲ, ಸೊ ಒಂದು CCTV ಕಡೆಯಿಂದ ಅದು ಫಾಲೋಅಪ್ ಮಾಡೋಕ್ಕೆ ತಂಡ. ಥರ್ಡು ನಮ್ಮದು ಟೆಕ್ನಿಕಲ್, ನಿಮಗೆ ಗೊತ್ತಿದೆ CDR ಅಂತ ಹೇಳ್ತಾರೆ, ಅದು ಜಾಸ್ತಿ ಡೀಟೇಲ್ಸ್ ನಾನು ಹೇಳಲ್ಲ, ಬಟ್ ಅದಕ್ಕೋಸ್ಕರ ಪರಿಶೀಲನೆ ಮಾಡೋಕ್ಕೆ ತಂಡ. ನೆಕ್ಸ್ಟು ಒಂದು ಸಲ ನಮಗೆ ಡೈರೆಕ್ಷನ್ ಸಿಗುತ್ತೆ. ಲೆಟ್ ಸಪೋಸ್ CCTVಯಿಂದ ನಮಗೆ ಡೈರೆಕ್ಷನ್ ಬಂದುಬಿಟ್ಟಿದೆ, ಈ ಡೈರೆಕ್ಷನ್ ಹೋಗಿದೆ, ಆ ಡೈರೆಕ್ಷನ್ಗೆ ನಮಗೆ ಆರೋಪಿ ಪತ್ತೆ ಮಾಡೋಕ್ಕೆ ಒಂದು ತಂಡ ಕಳಿಸ್ಬೇಕು, ಅದು ತಂಡ. ಮತ್ತು ಆರೋಪಿ ಬಂದಾದ ಮೇಲೆ ಅವ್ರಿಗೆ ಯಾವ ಥರ ಇನ್ಕ್ವೈರಿ ಮಾಡಬೇಕು, ಅವ್ರ ಜೊತೆಗೆ ಯಾವ ಥರ ಇಂಟರ್ವ್ಯೂ ಮಾಡಬೇಕು, ಯಾವ ಥರ ಮಾಹಿತಿ ಪಡಿಸ್ಕೊಂಡು ಅದಕ್ಕೋಸ್ಕರ ತಂಡ. ಈ ತಂಡದು ಲೀಡರ್ಶಿಪ್ ತಗೊಂಡಿದ್ದಾರೆ ನಮ್ಮ ಶಿವಾನಂದ್ ಕಟಗಿ ಅವರು. ಶಿವಾನಂದ್ ಕಮತ್ಗಿ ಮತ್ತು ಪ್ರವೀಣ್ ನಿಸರ್ಗಿ. ಇದರಲ್ಲಿ ನಮ್ಮ ಸೋಕು ಅಧಿಕಾರಿ ಸಂಜುಗೌಡ ಪಾಟೀಲ್, CCTV ತಂಡ ಅವರು ಜವಾಬ್ದಾರಿ ವಹಿಸಿದ್ದಾರೆ. ಮತ್ತು ಟೆಕ್ನಿಕಲ್ ತಂಡದು ಅಭಿಜಿತ್, ನಮ್ಮ PSI ಸೆನ್, ಮತ್ತು PSI ಕಾನೂನು ಮತ್ತು ಸುವ್ಯವಸ್ಥೆ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಪ್ರವೀಣ್ ಕೋಟಿ.
ಅವರು ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು ಸಿಬ್ಬಂದಿ ಇದ್ದಾರೆ ಮತ್ತು ಇನ್ಸ್ಪೆಕ್ಟರ್, ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್. ವೆಹಿಕಲ್ ಪತ್ತೆ ಆದ ತಕ್ಷಣ ನಾವೇ ಆರೋಪಿಗೆ ಹಿಡಿದಿದ್ದೀವಿ. ಆರೋಪಿಗೆ ಹಿಡಿದಾದ್ಮೇಲೆ ಇನ್ಕ್ವೈರಿ ಮಾಡಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಇದು ಆ್ಯಕ್ಚುಲಿ ಸುಪಾರಿ ಕಿಲ್ಲಿಂಗ್ ಇದೆ. ಇದರಲ್ಲಿ ಲಲಿತಾದು ಹಸ್ಬೆಂಡ್, ಗಂಡ ಉದಯ್ ಅಂತ, ಉದಯ್ ಹಟ್ಟರ್ಕಿ, ಅವರು ಸಾಕಿನ ನರೇಂದ್ರ, ಅವರು ಒಂದು ಟೀಮ್ಗೆ ಒಂದು 4 ಜನಗೆ ಒಂದು ಸುಪಾರಿ ಕೊಟ್ಟಿದ್ದಾರೆ. ಇದರಲ್ಲಿ ಕಾರಣ ಮರ್ಡರ್ ಮಾಡೋಕ್ಕೆ ಪ್ರಾಪರ್ಟಿ ಡಿಸ್ಪ್ಯೂಟ್. ಲಲಿತಾ ಯಾರು ತೀರೋಗಿದ್ದಾರೆ ಅವರು ಕಳೆದ 10 ವರ್ಷದಿಂದ ಉದಯ್ ಜೊತೆಗೆ ಇಲ್ಲ, ಅವರು ತಂದೆ ತಾಯಿ ಮನೆಯಲ್ಲಿದ್ದಾರೆ. ಮತ್ತು ಅವ್ರದ್ದು ಮೇಂಟೆನೆನ್ಸ್ ಕೇಸ್ನೂ ನಡೀತಾ ಇತ್ತು ಕೋರ್ಟಲ್ಲಿ. ಅದರದ್ದು ಲೋಕ ಅದಾಲತಲ್ಲಿ ಒಂದು ತೀರ್ಮಾನ ಆಗಿತ್ತು. ಬಟ್ ಆ ತೀರ್ಮಾನಗೆ ಅವರು ಆನರ್ ಮಾಡಲಿಲ್ಲ. ಆ ತೀರ್ಮಾನ ಏನಾಗಿತ್ತು ಅದ್ರ ಪ್ರಕಾರ ಪೇಮೆಂಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಲಲಿತಾ ಉದಯ್ಗೆ ಪದೇ ಪದೇ ಮೇಂಟೆನೆನ್ಸ್ಗೋಸ್ಕರ ಕೇಳ್ತಾ ಇದ್ದು. ಇದರಲ್ಲಿ ಈಗ ನಮ್ಮ ಕಸ್ಟಡಿಯಲ್ಲಿ ಟೋಟಲ್ 4 ಜನ ಇದ್ದಾರೆ. ಇದರಲ್ಲಿ ಉದಯ್ ಗಂಡ, ಅವ್ರದ್ದು ಫ್ರೆಂಡ್ ನಾಗಪ್ಪ, ಅಭಿಷೇಕ್ ಮತ್ತು ನಾಗರಾಜ್. ಈ 3 ಜನ ಆ್ಯಕ್ಚುಲಿ ಬೆಳಗಾಂ ಅವರು. ಮತ್ತು ಅವರು ಉದಯ್ ಜೊತೆ ಫ್ರೆಂಡ್ಶಿಪ್ ಇದ್ದಾರೆ. ಮತ್ತು ಅದರಲ್ಲಿ ಉದಯ್ ಫ್ರೆಂಡ್ದು ಸಂಬಂಧಿಕರು ಇದ್ದಾರೆ. ಈ 4-5 ಮಂದಿ ಕಳೆದ 1.5 ತಿಂಗಳಿಂದ ಇದು ಪ್ಲ್ಯಾನ್ ಮಾಡಿಸಿ ಪ್ರಾಪರ್ ಕಾನ್ಸ್ಪಿರಸಿ ಮಾಡಿಕೊಂಡು ಈ ಮರ್ಡರ್ಗೆ ಕ್ಯಾರಿ ಮಾಡಿದ್ದಾರೆ. ದಟ್ ಇಸ್ ದ ಸ್ಟೋರಿ.